ನಮಸ್ಕಾರ. ಇವತ್ತು ಲಂಚ್ ಬಾಕ್ಸ್‌ಗೆ ಸೂಕ್ತವಾದಂಥ 2 ಅನ್ನದ ಬಗೆನ ಮಾಡೋಣ. ಎರಡನ್ನೂ ಬೇಗನೆ ಮಾಡ್ಕೊಳ್ಬಹುದು. ಮತ್ತೆ ಬೆಳಗಿನ ಗಡಿಬಿಡಿಯಲ್ಲಿ ಒಂದು 2-3 ಬಗೆನ ಮಾಡೋ ಬದಲು ಈ ರೀತಿ ನ್ಯೂಟ್ರಿಷಸ್ ಆಗಿ ಒಂದು ಲಂಚ್ ಐಟಮ್ ಅಂದರೆ ರೈಸ್ ಐಟಮ್ ಮಾಡ್ಕೊಳ್ಬಹುದು. ಮೊದಲನೆಯ ಬಗೆಗೆ ಮೊದಲು ಪುದೀನ ಸೊಪ್ಪು, ಹಸಿಮೆಣಸು, ಕರಿಬೇವಿನ ಎಲೆ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎಸ್ಲು ಇವಿಷ್ಟನ್ನ ನೀರು ಹಾಕಿ ತರಿಯಾಗಿ ರುಬ್ಬಿ ಇಟ್ಕೊಳ್ಬೇಕು. ನಂತರ ತುಪ್ಪ ಬಿಸಿ ಮಾಡಿಕೊಂಡು ಅದರಲ್ಲಿ ಗರಂ ಮಸಾಲೆ ಪುಡಿ ಮತ್ತು ಈ ರುಬ್ಬಿರೋ ಪೇಸ್ಟನ್ನು ಹಾಕಿ ಹುರ್ಕೊಳ್ಬೇಕು. ಹುರಿದಾದ ಮೇಲೆ ಇದಕ್ಕೆ ಬಟಾಣಿನ ಹಾಕಬೇಕು. ಇದು ಒಣ ಬಟಾಣಿ, ರಾತ್ರಿ ಪೂರ್ತಿ ನೆನೆಸಿರೋದು. ಒಂದು 3-4 ನಿಮಿಷನಾದರೂ ಇದನ್ನು ತುಪ್ಪದಲ್ಲಿ ಹೀಗೆ ಹುರ್ಕೊಳ್ಬೇಕು. ನಂತರ ಈರುಳ್ಳಿ ತೆಳ್ಳಗೆ ಹೆಚ್ಚಿರೋದನ್ನ ಹಾಕಿ ಮತ್ತೆ ಚೆನ್ನಾಗಿ ಹುರಿಬೇಕು. ನಂತರ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಒಂದು ಸಣ್ಣ ಉರಿಯಲ್ಲಿ, ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದು 3 ನಿಮಿಷನಾದರೂ ಬೇಯಿಸ್ಕೊಳ್ಬೇಕು. 2 ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಅಥವಾ ಸುಮಾರು ಒಂದು 2 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ ಇಲ್ಲಿ ಅರ್ಧ ಚಮಚ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಬಾಸ್ಮತಿ ಅಕ್ಕಿ 10 ನಿಮಿಷ ನೀರಿನಲ್ಲಿ ನೆನೆಸಿರೋದು 1.5 ಕಪ್ ಆಗುವಷ್ಟು ಇದೆ. ಇದನ್ನ ಹಾಕಿ ಮಿಕ್ಸ್ ಮಾಡಿ 3.5 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಬರ್ಸ್ಕೊಂಡ್ರೆ ದೊಡ್ಡ ಉರಿಯಲ್ಲಿ ಬಟಾಣಿನೂ ಬೆಂದಿರ್ತದೆ ಹದವಾಗಿ, ಅನ್ನ ಕೂಡ ರೆಡಿ ಆಗಿರ್ತದೆ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿನ ಹಾಕಿದರೆ ಆಯಿತು. ರುಚಿಯಾದ ಒಣ ಬಟಾಣಿ ಹಾಕಿ ಮಾಡಿರೋಂಥ ಪಲಾವ್ ಅಥವಾ ಅನ್ನದ ಬಗ್ಗೆ ರೆಡಿ ಆಗ್ತದೆ. ಇದನ್ನ ಮೊಸರು ಅಥವಾ ರಾಯಿತ ಜೊತೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ಬೋದು. ಎರಡನೇ ಬಗೆಗೆ ಸೋಯಾ ಚಂಕ್ಸ್ 1 ಕಪ್ಪನ್ನು ಬಿಸಿ ನೀರಿನಲ್ಲಿ 10 ನಿಮಿಷ ನೆನೆಸಿ ನಂತರ ಹಿಂಡಿ ಇಟ್ಕೊಳ್ಬೇಕು. ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಚಕ್ಕೆ, ಲವಂಗ, ಪಲಾವ್ ಎಲೆ ಇವಿಷ್ಟನ್ನು ಹಾಕಿ ಹುರ್ಕೊಂಡು ನಂತರ ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿ ಹಾಕಿ ಇದನ್ನು ಕೂಡ ತುಸು ಕಂದು ಬಣ್ಣಕ್ಕೆ ಬರೋ ತನಕ ಹುರಿಬೇಕು. ಈರುಳ್ಳಿ ಹುರಿದಾದ್ಮೇಲೆ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಹೆಚ್ಚಿರೋ ಟೊಮ್ಯಾಟೊ ಮತ್ತು ಹಸಿಮೆಣಸನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅರ್ಧ ಚಮಚ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 3-4 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ನಂತರ ಮುಚ್ಚಳ ತೆಗೆದು ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕಬೇಕು. ಹಾಗೆ ಬಟಾಣಿ ಮತ್ತು ಸೋಯಾ ಚಂಕ್ಸ್ನ ಹಿಂಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. 5 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡು ನಂತರ ಈಗಾಗಲೇ ಮಾಡಿಟ್ಕೊಂಡಂಥ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊನೆಯಲ್ಲಿ ಮಿಕ್ಸ್ ಮಾಡಿ ಆದಮೇಲೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿನೂ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಸಿಂಪಲ್ ಸೋಯಾ ಟೊಮ್ಯಾಟೊ ರೈಸ್ ರೆಡಿ ಆಗ್ತದೆ. 2 ಬಗೆನ ಲಂಚ್ ಬಾಕ್ಸ್ಗೆ ಟ್ರೈ ಮಾಡಿ ನೋಡಿ.